everyone, welcome back to my channel. This is ಐಶ್ವರ್ಯ ಚಂದ್ರಶೇಖರ್. ಇವತ್ತು ನಾನು ರಾತ್ರಿ ಊಟಕ್ಕೆ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೇನೆ. ಅದೇನೆಂದರೆ ಸ್ಪೆಷಲ್ ಎಗ್ ಬುರ್ಜಿ. ಇದು ಚಪಾತಿ ಅಥವಾ ದೋಸೆಗೆ ಒಳ್ಳೆ ಕಾಂಬಿನೇಷನ್. ಯಾರೆಲ್ಲ ವೆಜಿಟೇಬಲ್ ತಿನ್ನಲಿಕ್ಕೆ ಇಷ್ಟ ಇಲ್ವಾ ಅವರು ಡೆಫಿನೆಟ್ಲಿ ಈ ಡಿಶ್ ಇಷ್ಟಪಡ್ತೀರಾ. ಸೊ ಈ ಡಿಶ್ ಮಾಡಲಿಕ್ಕೆ ಬೇಕಾಗುವ ಐಟಮ್ಸ್: ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೀನ್ಸ್, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಎಗ್ಸ್. ಈಗ ಮಸಾಲಕ್ಕೆ ಬೇಕಾಗುವ ಸಾಮಗ್ರಿಗಳು: ಉಪ್ಪು, ಅರಿಶಿನ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಅಮ್ಮ ಮಾಡಿದ ಕೊತ್ತಂಬರಿ ಪೌಡರ್, ಸೋಯಾ ಸಾಸ್ ಆ್ಯಂಡ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದರಲ್ಲಿ SRR ಚಿಕನ್ ಸುಕ್ಕ ಪೌಡರ್. ಇದು ನನ್ನ ಫೇವ್ರೆಟ್, ಊರಿಂದ ತರಿಸ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ನಾವು ಬಾಣಲೆಗೆ ಎಣ್ಣೆಯನ್ನು ಹಾಕುವ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ. ಸಾಸಿವೆ ಸಿಡಿಯೋ ತನಕ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜುವ. ಇದರ ಬದಲು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು, ಆದರೆ ಅಮ್ಮ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ. ಇದು ಚೂರು ಫ್ರೈ ಆಗಬೇಕು. ಆಮೇಲೆ ಅದಕ್ಕೆ ನಾವು ಜೀರಿಗೆ ಹಾಕಬೇಕು. ಚೂರು ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸಹ ಹಾಕಬೇಕು. ಈರುಳ್ಳಿಗೆ ಕೆಲವು ಕಡೆ ಉಳ್ಳಾಗಡ್ಡೆ ಅಂತ ಕರೀತಾರೆ, ನಿಮ್ಗೆ ಇದು ಗೊತ್ತಿತ್ತಾ? ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಕರಿಬೇವು ಸೊಪ್ಪು ಫ್ರೆಶ್ ಸಿಗೋದು ಕಮ್ಮಿ, ಹಾಗಾಗಿ ನಾನು ಡ್ರೈ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಹಾಕಿದ್ದೇನೆ. ಸಾಲ್ಟ್ ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಆಮೇಲೆ ಇದಕ್ಕೆ ನಾನು ನಮ್ಮ ಹಸಿಮೆಣಸು ಹಾಗೂ ಟೊಮೆಟೊನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್ ಚಿಕನ್ ಸುಕ್ಕ ಪೌಡರ್ SRR ಅವ್ರದ್ದು. ಇದು ಊರಿನಲ್ಲಿ ಮಾತ್ರ ಸಿಗೋದು, ಇಲ್ಲಿ ಬ್ಯಾಂಗ್ಳೂರಲ್ಲಿ ತುಂಬ ಕಮ್ಮಿ ಸಿಗೋದು. ನನಗೆ ಆ್ಯಕ್ಚುಲಿ ಹುಡುಕಿ ಸಾಕಾಯ್ತು, ನನಗೆ ಸಿಗಲಿಲ್ಲ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್. ನಾನು ಅರೌಂಡ್ 10 to 12 ಡ್ರಾಪ್ಸ್ ಹಾಕ್ತಾ ಇದ್ದೇನೆ. ಈಗ ನನ್ನ ಹೆಟ್ಟೆಸ್ಟ್ ವೆಜಿಟೇಬಲ್ ಆ್ಯಡ್ ಮಾಡ್ತಾ ಇದ್ದೇನೆ, ಬೀನ್ಸ್. ನಂಗೆ ಚೂರು ಇಷ್ಟ ಇಲ್ಲ. ಈಗ ನಾನು ಕ್ಯಾರೆಟ್ ಆ್ಯಡ್ ಮಾಡ್ತಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಡಿ ಹಿಡಿಬಾರ್ದಂತ ಹೇಳಿಕೊಂಡು ನಾವು ನೀರನ್ನು ಸಹ ಹಾಕ್ಬೋದು. ಸೊ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಿಡುವ. ಬೀನ್ಸ್ ತಿಂದಾಗೆಲ್ಲ ಅಮ್ಮನ ನೆನಪು ಬರ್ತದೆ. ಅಮ್ಮ ನನಗೆ ಜೋರು ಮಾಡಿ ಮಾಡಿ ಬೀನ್ಸ್ ತಿನ್ನಿಸ್ತಾಯಿದ್ರು. ಇಲ್ಲಿ ನೋಡಿ, ನಂಗೆ ಅಮ್ಮ ಎಲ್ಲ ಬರೆದಿಟ್ಕೊಡ್ತಿದ್ದಾರೆ ಯಾವ್ಯಾವುದು ಎಂತೆಂಥ ಐಟಮ್ ಅಂತ ಹೇಳಿಕೊಂಡು. ಅಮ್ಮ ಅಂದರೆ ಹಾಗೆ ಅಲ್ಲ, ಎಷ್ಟು ಪ್ರೀತಿ ತೋರಿಸ್ತಾರೆ. ಹತ್ತಿರ ಇದ್ದಾಗ ನನಗೆ ಅಯ್ಯೋ ಎಷ್ಟು ಬೈತಾರೆ, ಎಷ್ಟು ಜೋರು ಮಾಡ್ತಾರೆ ಅಂತೇಳಿ ಅನಿಸ್ತಾ ಇದ್ದೆ. ಬಟ್ ಈಗ ನಾನು ತುಂಬ ಮಿಸ್ ಮಾಡ್ತಿದ್ದೇನೆ. ನನಗೇನೂ ಕಷ್ಟ ಆಗಬಾರ್ದು ಅಂತ ಹೇಳ್ಕೊಂಡು ಎಲ್ಲ ಅಮ್ಮನೇ ರೆಡಿ ಮಾಡಿ ಕೊಡ್ತಾರೆ. ಸೊ ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ. ಅನಂತರ ಈಗ ನಾನು 2 ಎಗ್ಸನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾವು ಫ್ರೈ ಮಾಡ್ಕೊಳ್ವ. ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡಬೇಡಿ, ಆಯಿತಾ? ನೀರು ಆ್ಯಡ್ ಮಾಡಿದರೆ ನಿಮಗೆ ಒಳ್ಳೆಯದಾಗೋದಿಲ್ಲ, ಫುಲ್ ಪಿಚಿಕ್ ಆಗ್ತದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಟ್ಟಿದ್ದೇನೆ. ಈಗ ನಾನು ಚಪಾತಿ ಮಾಡ್ತೇನೆ. ಇದು ಅಮ್ಮ ಮಾಡೋ ಸ್ಟೈಲು. ಇದಂತ ಹೇಗೆ ಗೊತ್ತುಂಟು, ಇದು ಫೋಲ್ಡ್ ಮಾಡೋದು. ನನಗೆ ಇದು ತುಂಬ ಕಿರಿಕಿರಿ ಕೆಲಸ, ಆದರೆ ಇದು ಚಪಾತಿ ಒಳ್ಳೆ ಉತ್ತದ, ಆಯಿತಾ? ಹೀಗೆ ಮಾಡಿದರೆ ಇದು ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಫೋಲ್ಡ್ ಮಾಡಿಕೊಂಡು ನೀವು ಚಪಾತಿಯನ್ನು ಮಾಡಿ ನೋಡಿ. ನೀವು ಡೆಫಿನೆಟ್ಲಿ ಇಷ್ಟಪಡ್ತೀರಾ ಈ ಸ್ಟೈಲಲ್ಲಿ. ಚಪಾತಿ ಶೇಪನ್ನೇ ನೀವು ಜಡ್ಜ್ ಮಾಡಬೇಡಿ. ಹೀಗೆ ಫೋಲ್ಡ್ ಮಾಡಿದಾಗ ಇದೇ ಶೇಪಲ್ಲಿ ಬರೋದು. ಇದ್ಯಾವುದು ಅಮೀಬಾ ಅಲ್ಲ, ಬೇರೆ ಎಂಥ ಶೇಪ್. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚುವ. ಫೈನಲಿ ನನ್ನ ಸ್ಪೆಷಲ್ ಎಗ್ ಬುರ್ಜಿ ಇಸ್ ರೆಡಿ. ಚಪಾತಿಯೊಟ್ಟಿಗೆ ನೀವು ತಿನ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಆ್ಯಂಡ್ ಹೀಗೆ ಜಾಸ್ತಿ ಪ್ರೀತಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.